ಈಗ ಹೇಗಪ್ಪ ಸತ್ಯನ್ ಮೀಟ್ ಮಾಡೋದು? ಇವನ್ ಬೇರೆ ಇಲ್ಲೇ ಇದ್ದಾನೆ, ಪಕ್ಕ ಒಳಗಡೆ ಹೋಗಿ ಬಿಡಲ್ಲ. ಯಾಕೋ ರಿಸ್ಕ್ ಅನ್ನಿಸ್ತಾ ಇದೆ. ಅಯ್ಯೋ, ನೀರೇ ಖಾಲಿಯಾಗಿ ಹೋಗ್ಬಿಡ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಹೇ, ಯಾರೇ ನೀವು? ಮೇಡಮ್ ಪ್ಲೀಸ್ ಗಾಬರಿ ಆಗಬೇಡಿ. ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿ. ನಿಮ್ಮ ಬ್ಯಾಚಲ್ಲಿ ಸತ್ಯ ಇದ್ದಾಳಲ್ಲ, ನಾನು ಅವಳ ಗಂಡ. ಏನು, ಸತ್ಯನ್ ಗಂಡನ? ಹೌದು ನೋಡಿ, ನಾನು ಸತ್ಯನ್ ಮೀಟ್ ಆಗೋಕ್ಕೆ ಅಂತ ಬಂದಿದ್ದೀನಿ. ಒಳಗೆ ಎಂಟ್ರಿ ಇಲ್ಲ ಅಲ್ವಾ, ಅದಕ್ಕೆ ಗೇಟ್ ಹಾರ್ಕೊಂಬಂದೆ. ಅವಳನ್ನ ಮೀಟ್ ಮಾಡಕ್ ಆಗಲ್ಲ. ಇಲ್ಲಿ ಯಾರಿಗಾದ್ರೂ ಗೊತ್ತಾದ್ರೆ ತುಂಬಾ ತೊಂದರೆ ಆಗತ್ತೆ. ಗೊತ್ತಾದ್ರೆ ತಾನೇ ತೊಂದರೆ, ಗೊತ್ತಾಗ್ದಿರೋ ಹಾಗೆ ಮ್ಯಾನೇಜ್ ಮಾಡಿದ್ರೆ ಆಯ್ತು. ಪ್ಲೀಸ್ ನನ್ನನ್ನು ಅವಳ ಹತ್ರ ಕರ್ಕೊಂಡೋಗಿ. ತುಂಬ ಥ್ಯಾಂಕ್ಸ್. ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ. ನೋಡಿ, ನೀವಿಲ್ಲಿ ಬಂದಿರೋದೇ ತುಂಬಾ ದೊಡ್ಡ ತಪ್ಪು. ಇದರಿಂದ ಅವಳು ತುಂಬಾ ಸಫರ್ ಮಾಡ್ಬೇಕಾಗತ್ತೆ. ನೀವು ತಲೆ ಕೆಡ್ಸ್ಕೊಂಬೇಡಿ, ಅದನ್ನ ನಾನು ಮ್ಯಾನೇಜ್ ಮಾಡ್ತೀನಿ. ಅಲ್ಲ, ನನ್ನ ಡಾರ್ಲಿಂಗು ಅವಾಗಿಂದ ಒಂದೇ ಸಮಯ ಮಾತಾಡ್ತಾ ಇದ್ದಾಳೆ. ಅದು ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದಾಳೆ. ಯಾರಿರ್ಬೋದು? ದ್ಯಾಟ್ಸ್ ಇಟ್. ನೀವು ಅಷ್ಟು ಮಾಡಿದ್ರೆ ಸಾಕು. ನೀವು ಕೊಡೋ ಟ್ರೀಟ್ಮೆಂಟ್ಗೆ ಆ ಸತ್ಯ ಯಾವ ಟ್ರೈನಿಂಗು ಬೇಡ, ಏನೂ ಬೇಡ ಅಂತ ಅಲ್ಲಿಂದ ಜೂಟ್ ಆಗಬೇಕು. ಹಾಗೆ ಮಾಡಿ. ನೀವು ಹೇಳ್ದಾಗೆ ಆಗಿ. ಗುಡ್, ಥ್ಯಾಂಕ್ ಯು. ಡಾರ್ಲಿಂಗು, ಯಾರ ಹತ್ರ ಮಾತಾಡ್ತಿದ್ಯಾ? ಅದು ಇಷ್ಟೊತ್ತು? ಸುಹಾಸ್, ಎಲ್ಲಿ ಯಾವ ಸ್ವಿಚ್ ಆನ್ ಮಾಡಿದ್ರೆ ಯಾವ ಲೈಟ್ ಆನ್ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಡೋಂಟ್ ವರಿ, ನಾವು ಏನಾಗಬೇಕು ಅಂದ್ಕೊಂಡಿದ್ದೀವೋ ಅದು ಹಾಗೆ ಆಗುತ್ತೆ. ಇಷ್ಟರಲ್ಲೇ ಆ ಸತ್ಯ ಮನೆಗೆ ವಾಪಸ್ ಬರ್ತಾಳೆ. ಸ್ವಿಚ್ಚು, ಲೈಟು, ಏನಂತಾನೆ ಅರ್ಥ ಆಗ್ತಿಲ್ಲ. ಸರ್, ಅವತ್ತು ನಾನು ರನ್ನಿಂಗಲ್ಲಿ ಲೇಟಾಗಿ ಬಂದಿದ್ದಕ್ಕೆ ಪನಿಷ್ಮೆಂಟ್ ಕೊಟ್ರೆ, ಇವತ್ತು ಸ್ವಾತಿ ಲೇಟಾಗಿ ಬಂದಿದ್ದಕ್ಕೆ ಏನು ಹೇಳಲೇ ಇಲ್ವಲ್ಲ ಸರ್? ನನ್ನೇ ಪ್ರಶ್ನೆ ಮಾಡ್ತೀಯಾ? ಇಲ್ಲಿ ನಾನು ಹೇಳಿದಷ್ಟೇ ನಡೆಯೋದು, ನಿನ್ನ ತಲೆ ಹರಟೆ ಅಲ್ಲ.
ಸನಿಹ ಹಾಯಾಗಿದೆ ಹೇಗಿರುವೆ ಮಾತಾಡದೆ ಕೈಗೆ ಜೀವ ನೀಡಲೆ ಆಗಮಿಸುವ ಮೋಹಕ್ಕೆ ನಿನ್ನ ವಿಳಾಸವ ಹೇಳಲೆ ಏನೋ ಬಲು ಬಾಕಿ ಇದೆ ನೀಡು ನಗುವನ್ನೇ ಕಡೆ ನಿನ್ನ ಕಹಿ ಜಮಾವಣೆ ಇಡು ಹೊರಗೀಗ ಅಮೂಲ್ ಬೇಬಿ, ಮೆತ್ತಗೆ ನೀನ್ ಹೇಗ್ ಬಂದೆ ಇಲ್ಲಿ? ಗೇಟ್ವರೆಗೂ ಕಾರಲ್ಲಿ ಬಂದೆ. ನಿನಗೆ ಗೊತ್ತಿರೋ ಹಾಗೆ ಇಲ್ಲಿ ಎಂಟ್ರಿ ಇಲ್ಲ, ಸೊ ಅದಕ್ಕೆ ಗೇಟ್ನ ಹಾರ್ಕೊಂಬಂದೆ. ಲೂಸಾ ನೀನು? ತಮಾಷೆನಾ? ಇಲ್ಲೆಲ್ಲ ಬರೋ ಹಾಗಿಲ್ಲ ಅಂತ ಗೊತ್ತಿಲ್ವಾ ನಿನ್ಗೆ? ಗೊತ್ತು, ಅದಕ್ಕೆ ತಾನೇ ಇಷ್ಟೊಂದು ಸರ್ಕಸ್ ಮಾಡಿ ಬಂದಿದ್ದು. ಇಲ್ಲ ಅಂದಿದ್ರೆ ಮೇನ್ ಗೇಟಲ್ಲಿ ಎಂಟ್ರಿ ಕೊಡ್ತಾ ಇದೆ. ಸದ್ಯ ಏನು ಹೇಳ್ದೆ ಹೋದ್ಲು. ಎಲ್ಲಿ ಗಲಾಟೆ ಮಾಡ್ತಾಳೋ ಅಂತ ಅನ್ಕೊಂಡಿದ್ದೆ. ಇಲ್ಲೂ ತೊಂದರೆ ಕೊಡೋರಿದಾರ? ಮನುಷ್ಯರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ತೊಂದರೆಗಳು ಇದ್ದೇ ಇರುತ್ತೆ. ಆದ್ರೆ ಅದನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ. ಇದೆಲ್ಲ ಬಿಡು, ನೀನ್ ಹೇಗಿದ್ಯಾ? ನನ್ ಬಿಡು ಸತ್ಯ, ನಿಂದ ಹೇಳು, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಟ್ರೈನಿಂಗು ಟಫ್ ಇದೆಯಾ? ಫಿಸಿಕಲಿ ಅನ್ನೋದಕ್ಕಿಂತ ಎಮೋಷ್ನಲಿ ತುಂಬಾನೇ ಕಷ್ಟ ಇದೆ. ಮನೆಯವ್ರನ್ನೆಲ್ಲ ಬಿಟ್ಟಿರೋದು, ಇಲ್ಲಿರೋ ಹೊಸ ಜನರ ಜೊತೆ ಹೊಂದ್ಕೊಳ್ಳೋದು, ನನಗೆ ಮೊದಲಿನ ಸತ್ಯ ಕಾಣಿಸ್ತಾ ಇಲ್ಲ. ಮುಖದಲ್ಲಿ ನಗುನೇ ಮಾಯ ಆಗೋಗಿದೆ. ಸತ್ಯ, ನಾನು ಅಷ್ಟೊಂದು ಕಷ್ಟಪಟ್ಟು ಬಂದಿದ್ದೀನಿ, ಸ್ವಲ್ಪ ನಗ್ನಗ್ತಾ ಮಾತಾಡಬಾರ್ದಾ? ನಗ್ತಾನ? ಏನಕ್ಕೆ ನಗ್ಬೇಕು ಅಮೂಲ್ ಬೇಬಿ? ನಾನಿಲ್ಲಿ ಹಿಂಸೆ ಪಡ್ತಿರೋದಕ್ಕ, ಅಥವಾ ನೀನ್ ಬಂದಿರೋ ವಿಷಯ ಗೊತ್ತಾಗಿ ನನಗೆ ಪನಿಷ್ಮೆಂಟ್ ಕೊಡ್ತಾರಲ್ಲ ಅದಕ್ಕ? ನಾನಿಲ್ಲಿ ಬಂದಿದ್ದು ನಿನ್ಗಿಷ್ಟ ಆಗ್ಲಿಲ್ವಾ? ಇಷ್ಟ ಕಷ್ಟಕ್ಕೆ ಪ್ರಶ್ನೆ ಅಲ್ಲ ಅಮೂಲ್ ಬೇಬಿ, ನೀನ್ ಮಾಡಿರೋದು ಅಫೆನ್ಸ್. ಇಲ್ಲೆಲ್ಲ ಬರಬಾರ್ದು ಅಂತ ನಿನಗೆ ಗೊತ್ತಿಲ್ವಾ? ಏನ್ ಹೇಳ್ತಾ ಇದೆಯಾ ಸತ್ಯ? ಹಾಗಿದ್ರೆ ನಾನು ಬರಬಾರ್ದಾಗಿತ್ತಾ? ನಿನ್ನ ನೋಡಿ ನನಗೆ ಖುಷಿ ಆಯ್ತು, ಆದ್ರೆ ಬಿಡು, ನಿನಗೆ ಅರ್ಥ ಆಗಲ್ಲ. ಪರವಾಗಿಲ್ಲ, ಹೇಳು, ನಾನು ಅರ್ಥ ಮಾಡ್ಕೋತೀನಿ. ಇಷ್ಟು ದೂರ ನಿನ್ನ ನೋಡ್ಬೇಕು ಅಂತ ಬಂದಿದ್ದಕ್ಕೆ ನೀನ್ ಕೊಡ್ತಾರ ಬೆಲೆ ಇದೇನಾ? ನಿನಗಿಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮೊದಲು ನೀನು ಇಲ್ಲಿಂದ ಹೋಗು. ನಾವೇನಾದ್ರೂ ಸಿಕ್ಬಿದ್ರೆ ಅಷ್ಟೇ ಅಷ್ಟೇ ನನ್ನ ಕತೆ. 4 ಒಳ್ಳೆ ಮಾತಾಡೋದಕ್ಕೂ ನಿನ್ನ ಹತ್ರ ಟೈಮ್ ಇಲ್ವಾ ಸತ್ಯ? ಟೈಮ್ ಪ್ರಶ್ನೆ ಅಲ್ಲ ಅಮೂಲ್ ಬೇಬಿ, ನಿನ್ ದಮ್ಮಯ್ಯ ಅಂತೀನಿ. ಮೊದಲು ಇಲ್ಲಿಂದ ಹೊರಡು. ನೀನು ಇಲ್ಲೇ ಇದ್ದಷ್ಟು ನನಗೆ ತೊಂದರೆ ಆಗುತ್ತೆ. ಪ್ಲೀಸ್ ಹೊರಡು. ಇದು ನೀನೇನಾ? ನನ್ನ ಅಷ್ಟೊಂದು ಪ್ರೀತಿ ಮಾಡ್ತಿದ್ದಿ ಸತ್ಯ, ನೀನೇನಾ? ನಾನೇ, ಆದ್ರೆ ಇಲ್ಲಿ ಪರಿಸ್ಥಿತಿ ಬೇರೆ ಇದೆ, ಅದು ನನಗೆ ಗೊತ್ತಾಗ್ತಿಲ್ಲ. ನನ್ಗೆ ಎಲ್ಲ ಗೊತ್ತಾಗ್ತದೆ ಸತ್ಯ. ನೀನ್ ಬದಲಾಗೋದೆ, ನೀನ್ ಕಂಪ್ಲೀಟ್ ಆಗಿ ಚೇಂಜ್ ಆಗೋದೆ. ನನ್ನ ಹೆಂಡತಿ ಸತ್ಯನೇ ಬೇರೆ, ಇಲ್ಲಿರೋ ಸತ್ಯನೇ ಬೇರೆ. ನನ್ನ ಹೆಂಡತಿ ಸತ್ಯ ಆಗಿದ್ರೆ ನಾನಿಲ್ಲಿ ಬಂದಿದ ತಕ್ಷಣ ಈ ತರ ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ.
ಟ್ರೈನರ್ ಕಂಪ್ಲೇಂಟ್ ಮಾಡಿದಾಳೆ. ಕೇಳಿಸ್ಕೊಂಡ್ಯಾ? ಅರ್ಥ ಆಗ್ತಿದ್ಯಾ? ಇನ್ನು ಇಲ್ಲೇನ್ ಮಾಡ್ತಿದ್ಯಾ? ಹೋಗು ಅಮೂಲ್ ಬೇಬಿ, ಹೋಗು. ಹೋಗ್ತೀನಿ. ಹೋಗಕ್ಕಿಂತ ಮುಂಚೆ ಥ್ಯಾಂಕ್ ಯು ಸತ್ಯ. ರಿಯಾಲಿಟಿನ ಅರ್ಥ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಏಯ್, ಎಲ್ಲಿ ನಿನ್ನ ಆಶಕ್ಕೆ? ಬಂದಿದ್ನಲ್ಲ, ಹೊರಟೋಗ್ಬಿಟ್ನಾ? ಹೌದಾ? ನಿನ್ನ ನೋಡೋದಕ್ಕೆ ಯಾರ್ಯಾರು ಬಂದಿದ್ರು? ಇಲ್ಲಿನ ರೂಲ್ಸು ರೆಗ್ಯುಲೇಷನು ಗೊತ್ತಿದ್ರೂ ಕರೆಸಿದ್ಯಾ? ಸರ್ ಅದು ಬಿಟ್ಟಿರೋದಕ್ಕಾಗಲ್ಲ ಅಂದರೆ ಆಚೆನೇ ಇರಬೇಕಾಗಿತ್ತು. ಇಲ್ಲಿಗೆ ಯಾಕೆ ಬಂದೆ? ಪೊಲೀಸ್ ಕ್ಯಾಂಪಸ್ನಲ್ಲೇ ನನಗೆ ಕಾಣ್ದಂಗೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೆಯಾ? ಸರ್ ಏನ್ ಹೇಳ್ತಿದ್ದೀರಾ ಸರ್? ಇದೆಲ್ಲ ಸಾಹೇಬ್ರಿಗೆ ಗೊತ್ತಾದ್ರೆ ಏನ್ ಮಾಡಬೇಕು? ಸರ್ ಇವ್ರು ಹೇಳ್ದಂಗೆ ಅವ್ರು ನನ್ನ ಆಶಿಕಿನೂ ಅಲ್ಲ, ಬಾಯ್ ಫ್ರೆಂಡು ಅಲ್ಲ ಸರ್, ನನ್ನ ಗಂಡ ಸರ್. ಕಣ್ಣ ಮುಚ್ಚಾಲೆ ಆಟ ಆಡೋ ಅವಶ್ಯಕತೆ ನನಗಿಲ್ಲ ಸರ್. ಅಂದ್ರೆ ನಿನಗೆ ರೂಲ್ಸ್ ಗೊತ್ತಿಲ್ವಾ? ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ಏನಾಗತ್ತೆ ಅಂತ ಗೊತ್ತಾ? ಗೊತ್ತಿದೆ ಸರ್, ಚೆನ್ನಾಗಿ ಗೊತ್ತಿದೆ. ನನ್ನ ಗಂಡ ಬಂದಿದ್ದು ತಪ್ಪೆ, ಒಪ್ಕೋತೀನಿ. ಆ ತಪ್ಪಿಗೆ ಬೇಕಾದ್ರೆ ನಾನು ಶಿಕ್ಷೆ ಅನುಭವಿಸ್ತೀನಿ. ಅದನ್ನ ಬಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡಿ ಸರ್, ಪ್ಲೀಸ್. ಹೋಗ್ಲಿ ಬಿಡು ಸತ್ಯ, ಮಾತಾಡ್ಬೇಡ. ಸುಮ್ಮನೆ ಇರು ಚೇತನ. ಎಷ್ಟು ಅಂತ ಮಾತಾಡದೆ ಸುಮ್ಮನೆ ಇರೋದು? ಈಗ ಮಾಡ್ಬಾರ್ದು ತಪ್ಪು ಏನ್ ಮಾಡ್ಬಿಟ್ಟಿದೀವಿ ಅಂತ ಇವರೆಲ್ಲ ಸುಮ್ಮನೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ನಿನ್ನ ನಾಲ್ಗೆ ತುಂಬಾ ಉದ್ದ ಆಗ್ತಾ ಇದೆ ಸತ್ಯ. ಸತ್ಯ ಮಾತಾಡೋದಕ್ಕೆ ನನಗೆ ಭಯ ಇಲ್ಲ ಸರ್. ನಾನು ನೋಡ್ತಾನೆ ಇದ್ದೀನಿ, ಮಾಡೋ ಸಣ್ಣ ಪುಟ್ಟ ತಪ್ಪಿಗೆ ದೊಡ್ಡ ಶಿಕ್ಷೆ ಕೊಡ್ತೀರಾ. ಅದೇ ನಿಮ್ ಫೇವ್ರೆಟ್ ಸ್ಟೂಡೆಂಟ್ಸ್ಗೆ ಏನು ಮಾತಾಡಲ್ಲ. ಯಾಕೆ ಸರ್? ಯಾಕೆ ಪಾರ್ಶಿಯಾಲಿಟಿ? ಸತ್ಯ ಬಿಡು ಸತ್ಯ, ಮಾತಾಡ್ಬೇಡ. ಈ ಹುಡುಗಿಗೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೋತಿಲ್ಲ. ಸುಮ್ಮನೆ ಇವ್ರ ಬಾಯಿಗೆ ಸಿಗಾಕೋತಾ ಇದ್ದಾಳೆ. ನೀನ್ ಮಾತಾಡ್ಬೇಡ ಮಾತಾಡ್ಬೇಡ ಅಂದಿದ್ದಕ್ಕೆ ನಾನು ಇಷ್ಟು ದಿನ ಸಹಿಸ್ಕೊಂಡಿದ್ದು. ಇಲ್ಲ ಅಂದಿದ್ರೆ ಇಲ್ದೇ ಇದ್ದಿದ್ರೆ ಏನು? ಸಾರಿ ಸರ್, ಕ್ಷಮಿಸ್ಬೇಡಿ ಸರ್. ಅವಳೇನೋ ಕೋಪಕ್ಕೆ ಮಾತಾಡ್ತಿದ್ದಾಳೆ. ನಿನ್ನ ಹತ್ರ ಯಾರು ಮಾತಾಡಿದ್ರು? ನೀನ್ ಯಾಕೆ ಮೂಗು ತೋರ್ಸ್ಕೊಂಡು ಬರ್ತಾ ಇದೀಯಾ? ಬರ್ತಾ ಬರ್ತಾ ನೀನು ಅವಳ ಜೊತೆ ಸೇರ್ಕೊಂಡು ಹಾಳಾಗ್ತಾ ಇದೀಯಾ. ಸರ್, ಅವಳು ನೀನು ಅನ್ಬೇಡಿ. ತಪ್ಪಾಗಿರೋದು ನನ್ನಿಂದ. ನಾನು ಶಿಕ್ಷೆ ಅನುಭವಿಸ್ತೀನಿ. ಓ, ನಾನು ಎಷ್ಟು ಮಾತಾಡಬೇಕು ಮಾತಾಡಬಾರ್ದು ಅನ್ನೋದನ್ನ ನೀನು ನಿರ್ಧಾರ ತಗೊಂತೀಯಾ? ಯಾಕೆ ಸರ್? ನಾನು ಏನ್ ಮಾತಾಡಿದ್ರು ತಪ್ಪು ತಿಳ್ಕೊತೀರಾ? 20 ರೌಂಡು ರನ್ನಿಂಗು, ಫುಲ್ ಗ್ರೌಂಡು, ಮತ್ತೆ 1000 ಸ್ಕಿಪ್ಪಿಂಗ್ಸು. ಮತ್ತು ಕ್ರಾಲಿಂಗ್ ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು
ನಾನು ಹೇಳಿದ ಮೇಲೇ ರೂಮ್ಗೆ ಹೋಗ್ಬೇಕು. ಸರ್ ಈಗ ಯಾಕೆ ಸರ್ ಈ ಪನಿಷ್ಮೆಂಟು? ರೀ ಮೇಡಮ್, ನಿಮ್ದೇನ್ರಿ ಮಧ್ಯದಲ್ಲಿ ಇಲ್ಲೇ ಇದ್ದು ಸರಿಯಾಗಿ ಪನಿಷ್ಮೆಂಟ್ ಆಗ್ತಾ ಇದೆ ನೋಡ್ಕೊಳ್ಳಿ. ನೀವಿಬ್ರು ನಿಮ್ಮ ರೂಮ್ಗೆ ಹೊಡಿ. ಕಮಾನ್. ಯಾಕಮ್ಮ ಸತ್ಯ ಹೀಗೆ ಮಾಡ್ದೆ? ನಾನು ಹೇಳಿದ್ ನೀನು ಯಾಕೆ ಕೇಳಲಿಲ್ಲ? ಈಗ ನೋಡು, ಟ್ರೈನರ್ ವಿರೋಧ ಕಟ್ಕೊಂಡ್ರೆ ನಿನಗೆ ನರ್ಕ ತೋರಿಸ್ಬಿಡ್ತಾರೆ. ಕುಂತ್ರೆ ತಪ್ಪು ನಿಂತ್ರೆ ತಪ್ಪು ಅನ್ನೋರ್ ಮುಂದೆ ನನಗೆ ಸುಮ್ಮನಿರೋದಕ್ಕಾಗಲ್ಲ ಮೇಡಮ್. ಅದಕ್ಕೆ ಮಾತಾಡ್ತೀನಿ. ಅದೇ ತಪ್ಪು ಅನ್ನೋದಾದ್ರೆ ಪೊಲೀಸ್ ಆಗೋದಕ್ಕೆ ಅರ್ಹತೆ ನನಗೆ ಎಲ್ಲಿಂದ ಬರುತ್ತೆ ಅನ್ನೋದೇ ಅನುಮಾನ. ನಿನ್ ಕೈ ಮುಗಿತೀನಿ, ದಯವಿಟ್ಟು ಏನು ಮಾಡಬೇಡ ಪ್ಲೀಸ್. ಏಯ್ ನಿಂತ್ಕೊಳ್ಳೆ, ಎಲ್ಲೇ ಓಡೋಗ್ತೀಯಾ? ಪ್ಲೀಸ್ ನನ್ನ ಬಿಟ್ಬಿಡು, ನನಗೇನು ಮಾಡಬೇಡ. ಯಾರಿದ್ದೀರ ಒಳಗೆ? ಯಾರು? ಮಾತಾಡಿ. ಅಳಬೇಡ ಚೇತನ, ಅಳಬೇಡ. ಊರು ಅಂದಮೇಲೆ ಈ ಥರದವ್ರು ಇದ್ದೇ ಇರ್ತಾರೆ. ಇಂಥವ್ರ ಮುಂದೆ ಹತ್ತು ಕರೆದು ಮಾಡಿದ್ರೆ ಪ್ರಯೋಜನ ಇಲ್ಲ. ಎಗರೋರ್ ಎದೆಗೆ ಜಾರ್ಸಿ ಓದಿಬೇಕು, ಮತ್ತೆ ಮೇಲೆ ಕೇಳಬಾರ್ದು, ಹಾಗೆ ಓದಿಬೇಕು. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗಿಲ್ಲ ಸತ್ಯ. ಮಾತಾಡಬೇಕು ಅಂತ ಕರೆದ, ನೀನು ಬಂದಿರಲಿಲ್ಲ ಅಂದ್ರೆ ಎಲ್ಲ ಟೈಮಲ್ಲೂ ನಮ್ಮನ್ನು ಕಾಪಾಡೋದಕ್ಕೊಬ್ರು ಬರ್ತಾರೆ ಅಂತ ತಿಳ್ಕೊಳ್ಳೋದು ತಪ್ಪು ಚೇತನ. ನಮ್ಮನ್ನ ನಾವೇ ರಕ್ಷಣೆ ಮಾಡ್ಕೋಬೇಕು. ಎಲ್ಲಿ ಹೋಗ್ತಾರೆ? ಸಿಕ್ಕೇ ಸಿಗ್ತಾರೆ. ಆಗ ಅವ್ರಿಗೊಂದು ಪಾಠ ಕಲಿಸ್ತೀನಿ. ನೀನು ಅವನಿಗೇನು ಮಾಡಕ್ಕೆ ಹೋಗ್ಬೇಡ. ಅವನು ಸರಿ ಇಲ್ಲ. ಅವನು ನೋಡಿದ್ರೆ ಭಯ ಆಗತ್ತೆ ಸತ್ಯ. ಆಮೇಲೆ ನಿನಗೇನಾದರೂ ತೊಂದರೆ ಆದರೆ ನಾನು ಏನು ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ನೀನು ಟೆನ್ಷನ್ ತಗೋಬೇಡ. ಬಾ ಹೋಗೋಣ.